ಗುರುವಂದನೆಯನ್ನ ಮಾಡೋಣ. ಮೊದಲಿಗೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಹಿರಿಯರಿಗೆ ಧನ್ಯವಾದಗಳು. ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು. ಎಲ್ಲ ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ಸದಾ ನಮ್ಮ ಹೆಗಲ ಮೇಲೆ ಇರುವಂತಹ ನಮ್ಮ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಇವರೆಲ್ಲರ ಆಶೀರ್ವಾದ, ಕರುಣೆ, ಕೃಪೆ ಸದಾ ರೀತಿ ನಮ್ಮ ಮೇಲೆ ಮಳೆಯ ರೀತಿಯಲ್ಲಿ ಯಾವಾಗಲೂ ನಮ್ಮ ಮೇಲೆ ಹರಿತಾ ಇರಲಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ. ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಲ್ವಾ? ನಾವೆಲ್ಲರೂ ಕೂಡ ಪ್ರತಿದಿನ ಧ್ಯಾನವನ್ನ ನಾವು ಮಾಡ್ತಾ ಇದ್ದೇವೆ ಅಲ್ವಾ? ಧ್ಯಾನದ ಮುಖಾಂತರ ಏನನ್ನ ನಾವು ನೋಡ್ತೀವಿ, ಯಾರನ್ನ ಕಾಣಬಹುದು ಅಂತ ಹೇಳಿದ್ರೆ ಆ ಪರಮಾತ್ಮನನ್ನ ನಾವು ನೋಡ್ಬೇಕಾಗುತ್ತೆ. ಪರಮಾತ್ಮ ಅಂತಂದ್ರೆ ಏನು? ಭಗವಂತ ಅಂತಂದ್ರೆ ಏನು? ಭಗವಾನ್ ಅಂದ್ರೆ ಏನು? ಬಾ ಅಂತ ಹೇಳಿದ್ರೆ ಭೂಮಿ, ಗ ಅಂತ ಹೇಳಿದ್ರೆ ಗಗನ, ವಾ ಅಂತ ಹೇಳಿದ್ರೆ ವಾಯು, ಮತ್ತೆ ಆ ಅಂತ ಹೇಳಿದ್ರೆ ವಾಯು ಅಂತ ಹೇಳ್ತೀವಿ. ನಾ ಅಂತ ಹೇಳಿದ್ರೆ ನೀರು. ಪಂಚಭೂತಗಳು ಅಂತ ಹೇಳ್ತೀವಿ ನಾವು. ಆ ಅಂತ ಹೇಳಿದ್ರೆ ಅಗ್ನಿ ಅಂತ ಕೂಡ ಆಗುತ್ತೆ. ಈ ಪಂಚಭೂತಗಳಿಂದನೂ ಕೂಡ ಆಗಿರುವಂತ ಒಂದು ತತ್ವವನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಪರಮಾತ್ಮ, ಭಗವಂತ ಅಂತ ಹೇಳ್ತೀವಿ. ಆ ಪಂಚಭೂತಗಳು, ನಮ್ಮ ಶರೀರ ಯಾವ್ದ್ರಿಂದ ಆಗಿದೆ? ನಮ್ಮ ಶರೀರವು ಕೂಡ ಪಂಚಭೂತಗಳಿಂದ ಆಗಿದೆ. ಈ ಪಂಚಭೂತಗಳಲ್ಲಿ ನಾವೇನಾಗುತ್ತೆ ವೇರಿಯೇಷನ್ ಆಗ್ಬಾರ್ದು. ನೀವು ನೋಡಿರ್ಬೋದು, ನೀವು ನಮ್ಮ ಯಾವ್ದಿದೆ ಬ್ಲಡ್ ಯಾವ ರೂಪದಲ್ಲಿ ಇದೆ? ನಮ್ಗೆ ನೀರಿನ ರೂಪದಲ್ಲಿ ಇರುವಂತದ್ದು, ಹೌದಲ್ವಾ? ಮತ್ತೆ ನಮ್ಮ ನೀರಿನ ಬಿಟ್ರೆ ಗಾಳಿ ಒಳಗಡೆ ಇರುವಂತ ಸ್ಪೇಸ್, ಎಲ್ಲ ಖಾಲಿ ಜಾಗಗಳಲ್ಲಿ ಏನಿರುವಂತದ್ದು ಆಕಾಶ ತತ್ವ ಇದೆ ನಮ್ಮಲ್ಲಿ. ಅಗ್ನಿ ತತ್ವ, ಈಗ ಊಟ ಎಲ್ಲ ಡೈಜೆಷನ್ ಆಗ್ಬೇಕು ಅಂತದ್ದು ಏನಿರುತ್ತೆ, ಅಗ್ನಿಯ ತತ್ವ ನಮ್ಮಲ್ಲಿ ಇರುವಂತದ್ದು. ಹಾಗೆ ನಮ್ಮ ಶರೀರದಲ್ಲೂ ಕೂಡ ಏನಿರುತ್ತೆ ಪಂಚಭೂತಗಳಿಂದ ಕೂಡ ನಮ್ಮ ದೇಹ ಆಗಿರುತ್ತೆ. ಈ ಪಂಚಭೂತಗಳು ಏನಾಗುತ್ತೆ ವೇರಿಯೇಷನ್ ಆಗ್ಬಾರ್ದು. ಅಗ್ನಿ ತತ್ವನು ಜಾಸ್ತಿ ಆಗ್ಬಾರ್ದು, ವಾಯು ತತ್ವನು ಜಾಸ್ತಿ ಆಗ್ಬಾರ್ದು. ಎಲ್ಲವೂ ಕೂಡ ಏನಾಗಿರ್ಬೇಕು, ಬ್ಯಾಲೆನ್ಸ್ ಆಗಿದೆ. ಆ ಬ್ಯಾಲೆನ್ಸ್ ಆಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನಾವು ನಮ್ಮ ಆಹಾರ ಪದ್ಧತಿಯನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು, ಲಿಕ್ವಿಡ್ ಐಟಮ್ಸ್ ಗಳನ್ನ ನಾವು ಜಾಸ್ತಿ ತಗೋಬೇಕು. ಫ್ರೂಟ್ ಸಲಾಡ್ಸ್ ಗಳು, ಹಸಿ ತರಕಾರಿಗಳಿಂದ ಮಾಡಿರುವಂತದನ್ನ ನಾವು ಹೆಚ್ಚಾಗಿ ತಿನ್ಬೇಕಾಗುತ್ತೆ. ಮತ್ತೆ 7 ಗಂಟೆ ಮುಂಚೆ ನಾವು ಊಟವನ್ನ ಮಾಡ್ಬೇಕು. ನಾನು ಆಲ್ರೆಡಿ ನಿಮ್ಗೆ ಹೇಳಿದೀನಿ ನಾನು ಅಲ್ವಾ? ಅಂದ್ರೆ ಎಷ್ಟು ನಾವು ಊಟದಲ್ಲಿ ಮತ್ತೆ ಇವಾಗೆಲ್ಲ ಪ್ಯಾಕೆಟ್ ಫುಡ್ಗಳು ಏನಾಗಿರುತ್ತೆ, ಪ್ರಿಸರ್ವೇಟಿವ್ಸ್ ಗಳು ಹಾಕಿರ್ತಾರೆ, ಮತ್ತೆ ಕಲಬೆರಕೆಗಳಿಂದಿರುತ್ತೆ. ಕೇರ್ಫುಲ್ ಆಗಿ ನಾವು ತಗೊಳ್ಳುವಂತ ಆಹಾರದ ಬಗ್ಗೆ ನಮ್ಗೆ ಗಮನ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಡೈಜೆಷನ್ ಆಗ್ಬೇಕು, ಬೇಗ ಊಟ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಈ ಸೂರ್ಯ ಮುಳುಗ್ ಬಿಡ್ತಾನೆ, ಅಗ್ನಿ ತತ್ವ ಏನಾಗುತ್ತೆ, ಸೂರ್ಯ ಮುಳುಗದ್ಮೇಲೆ ಅಗ್ನಿ ತತ್ವ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತಂದ್ರೆ ಆ ನಂತರ ನಾವು ಊಟವನ್ನ ಮಾಡಬಾರ್ದು. ಅದು ಫೈರ್ ಎಲಿಮೆಂಟ್ ಬೇಕಲ್ಲ ನಮ್ಗೆ. ಒಂದು ಫುಡ್ ಡೈಜೆಷನ್ ಆಗ್ಬೇಕು ಅಂತ ಹೇಳಿದ್ರೆ ಫೈರ್ ಎಲಿಮೆಂಟ್ ಬೇಕಾಗುತ್ತೆ ನಮ್ಗೆ. ಆ ಫೈರ್ ಎಲಿಮೆಂಟ್ ಏನಾಗುತ್ತೆ, ಕಡಿಮೆ ಆಗ್ತಾ ಇರುತ್ತೆ ನಮ್ಗೆ. ಪ್ರಕೃತಿ ನೇಚರ್ ನಮ್ಗೆ ಸಿಗ್ನಲ್ ಗಳನ್ನ ಕೊಡ್ತಾ ಇದೆ. ಅದ್ರ ವಿರುದ್ಧವಾಗಿ ನಾವು ಮಾಡಿದಾಗ ಏನಾಗತ್ತೆ, ಡೈಜೆಷನ್ ಪ್ರಾಪರ್ ಆಗಿ ಊಟ ಆಗಲ್ಲ. ಗ್ಯಾಪ್ ಬರಬೇಕು ನಮ್ಗೆ. ಡೈಜೆಷನ್ ಆದ್ಮೇಲೆ ನಮ್ಗೆ ನಾವು ಮಲ್ಕೊಳ್ಳೋದಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಹಾಗಾಗಿ ನೋಡಿ, ಆ ಭಗವಂತನ ತತ್ವವು ಕೂಡ ಪಂಚಭೂತಗಳಿಂದ ಆಗಿರುತ್ತೆ, ನಮ್ಮ ಶರೀರವೂ ಕೂಡ ಪಂಚಭೂತಗಳಿಂದ ಆಗಿರುತ್ತೆ. ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಇಂಬ್ಯಾಲೆನ್ಸ್ ಗಳನ್ನ ಮಾಡ್ಕೊಂಡು ನಾವು
ಅದನ್ನ ಬ್ಯಾಲೆನ್ಸ್ ಅನ್ನ ಮಾಡ್ಕೊಳ್ಳೋಕೆ ಇರುವಂತ ದಾರಿನೇ ಯಾವುದು ನಮ್ಗೆ ಅಂತ ಹೇಳಿದ್ರೆ ಒಂದು ಧ್ಯಾನ. ಧ್ಯಾನ ಅಂತಂದ್ರೆ ಏನು? ನಮ್ಮ ಶ್ವಾಸದಲ್ಲಿ ನಾವು ವಾಸವಾಗಿರ್ಬೇಕು. ಹುಟ್ಟಿದಾಗ ಏನ್ ತಗೊಂಡ್ಬರ್ತೀವಿ ನಾವು? ಉಸಿರನ್ನ ತಗೊಂಡ್ಬರ್ತೀವಿ. ಕೊನೆ ಸಮಯದಲ್ಲಿ ಏನ್ ಬಿಡ್ತೀವಿ ಹೋಗ್ತೀವೋ, ಕೊನೆಗೆ ನಾವು ಯಾವ್ದ್ರ ಜೊತೆಗೆ ಹೋಗ್ತೀವಿ? ಉಸಿರನ್ನ ಬಿಟ್ಟೆ ನಾವು ಹೋಗ್ತೀವಿ. ಅಂದ್ರೆ ಅದಕ್ಕೂ ನಮ್ಗೂ ಕೂಡ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು? ನಮ್ಮ ಗಮನವನ್ನ ಎಲ್ಲವನ್ನ ಫೋಕಸ್ ಅನ್ನು ಕೂಡ ನಾವು ಧ್ಯಾನದ ಕಡೆ ಇಟ್ಕೊಳ್ಬೇಕಾಗುತ್ತೆ. ಸಿಂಪಲ್ ಆಗಿ ನಾವು ಅದನ್ನ ಮಾಡ್ತಾ ಬರ್ಬೇಕಾಗುತ್ತೆ. ಎಷ್ಟು ದಿನ ನೀವು ಧ್ಯಾನಗಳನ್ನ ಮಾಡ್ತಾ ಇದ್ರಲ್ಲ, ನಿಮ್ಮ ಅನುಭವಗಳನ್ನ ಯಾರಾದ್ರೂ ನನಗೆ ಹೇಳ್ಬೇಕು, ಹೇಗ್ ಅನ್ನಿಸ್ತಾ ಇದೆ ಅಂತ. ನನ್ನ ಈ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ದೀರಲ್ವಾ, ಹೇಗ್ ಅನ್ನಿಸ್ತಾ ಇದೆ ನಿಮಗೆ? ಜ್ಯೋತಿ? ಶಿವು? ಯಾರಾದ್ರೂ ನಿಮ್ಗೆ ಏನ್ ಅನುಭವ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂತ ಹೇಳ್ಬೇಕು. ನಿಮಗೆ ಹೇಗ್ ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆಯಾ? ಇಲ್ಲ ನಾನು ಮಾಡ್ಬೇಕು ಧ್ಯಾನ ಅಂತ ಅನ್ನಿಸ್ತಾ ಇದೆಯಾ? ಹೇಳಿ ಸರಿತಾ. ಧ್ಯಾನವನ್ನ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ? ಒಂದ್ 15-20 ದಿನದಿಂದ ಮಾಡ್ತಾ ಇದ್ದೀರಾ? ಮಧ್ಯೆ ಮಧ್ಯೆ ಗ್ಯಾಪ್ ಇದ್ರೆ ಪರವಾಗಿಲ್ಲ, ಮಾಡ್ತಾ ಇದ್ದೀರಾ. ಹೇಗ್ ಅನ್ನಿಸ್ತಾ ಇದೆ ಧ್ಯಾನಕ್ಕೆ ಕೂತ್ಕೊಂಡಾಗ? ಧ್ಯಾನ ಮಾಡಿದಾಗ ನಿಮ್ಗೆ ಹೇಗ್ ಅನ್ನಿಸ್ತಾ ಇದೆ? ಖುಷಿ ಆಗುತ್ತೆ ಸರಿತಾ. ಧ್ಯಾನ ಮಾಡ್ತಿದ್ರೆ ಅಂದ್ರೆ ನಮ್ಗೆಲ್ಲ ಟೈಮು ಪ್ರಾಬ್ಲಮ್ ಅನ್ನೋದ್ ಬಿಟ್ರೆ, ಬಟ್ ಅದ್ ಮಾಡ್ತಾ ಇದ್ರೆ ಖುಷಿ ಆಗುತ್ತೆ ನಿಜವಾಗ್ಲೂ. ಖುಷಿ ಆಗ್ತಾ ಇದೆ. ಇನ್ನು ಮಾಡ್ಬೇಕು ಅನ್ಸುತ್ತೆ. ಖುಷಿ ಆಗುತ್ತೆ. ಅದರಿಂದ ಸಾಕು ಅಂತ ಅನ್ಸಲ್ಲ. ಅದ್ರಿಂದ ಆ ಧ್ಯಾನದಿಂದ ಸಾಧನೆ ಮಾಡ್ಬೋದು ಅಂತ ನಮ್ಗೆ ಗೊತ್ತು, ಆದ್ರೆ ನಾವು ಅದಕ್ಕೆ ಟೈಮೇ ಕೊಡ್ತಾ ಇಲ್ಲ. ಅದೇ ನಮ್ ಪ್ರಾಬ್ಲಮ್. ಆ ಪ್ರಾಬ್ಲಮ್ನ ನಾವು ಸ್ವಲ್ಪ ಸ್ವಲ್ಪನೇ ಇದನ್ ಮಾಡ್ಕೊಂಡು, ಅಂದ್ರೆ ಆ ಸಮಸ್ಯೆನ ಅರ್ಥ ಮಾಡ್ಕೊಂಡು ಅದಕ್ಕೋಸ್ಕರ ನಾವು ಕುತ್ಕೋಬೇಕು, ಟೈಮ್ ಮಾಡ್ಕೊಂಡು ಕುತ್ಕೋಬೇಕು. ಧ್ಯಾನಕ್ಕೋಸ್ಕರನೇ ಟೈಮ್ ಮಾಡ್ಕೋಬೇಕು, ಮಾಡ್ಕೋಬೇಕು, ಕುತ್ಕೋಬೇಕು. ಅವಾಗ ನಾವು ಸಾಧನೆ ಮಾಡಕ್ ಸಾಧ್ಯ. ಇಲ್ಲ ಅಂದ್ರೆ ಆಗದೇ ಇಲ್ಲ, ಮಾಡಕ್ ಏನೂ ಆಗಲ್ಲ. ಸರಿ, ಸೂಪರ್ ಸೂಪರ್, ಫ್ಯಾಂಟಾಸ್ಟಿಕ್. ಒಟ್ನಲ್ಲಿ ಖುಷಿ ಆಗ್ತಾ ಇದೆ, ಮಾಡ್ಬೇಕು ಅಂತ ಒಂದು ಅನುಭವಗಳಾಗ್ತಾ ಇದೆ. ಹಾ, ಖಂಡಿತ ಅನುಭವಕ್ಕೇನ್ ತೊಂದ್ರೆ ಇಲ್ಲ, ಆಗ್ತಾ ಇದೆ. ನಮ್ಮ ಹಸ್ಬೆಂಡ್ ಕೂಡ ಹೇಳ್ತಿರ್ತಾರೆ, ಅವರು ಹೇಗ ಮೊದ್ಲು ಅವರೆಲ್ಲ ತುಂಬಾ ಇದ್ ಮಾಡ್ತಿದ್ರು. ಈಗ ಸ್ವಲ್ಪ ಅವರು ಹೆಲ್ತ್ ಕೂಡ ಅವ್ರಿಗೆ ರಿಕವರ್ ಆಗ್ತಾ ಇದೆ. ನಿಂಗೆ ಹೇಳಿದೆ, ಪರ್ಸನಲ್ ಆಗು ಕೂಡ ಹೇಳಿದೀನಿ. ಬಟ್ ತುಂಬಾ ಚೆನ್ನಾಗಿ ಓಡಾಡ್ತಿದ್ದಾರೆ. ಮೊದ್ಲೆಲ್ಲ ಓಡಾಡಕ್ಕೆ ಆಗ್ತಾ ಇರ್ಲಿಲ್ಲ. ಸ್ವಲ್ಪ ದೂರ ನಡೆದ್ರೆ ಅವ್ರಿಗೆ ತುಂಬಾ ಸುಸ್ತಾಗೋದು ಇಲ್ಲೆಲ್ಲ ಆಗ್ತಿತ್ತು. ಬಟ್ ಇವಾಗ ಸ್ವಲ್ಪ ನಾನು ತುಂಬಾ ಅತಿಯಾಗಿ ಹೇಳಿಲ್ಲ, ಸ್ವಲ್ಪ ಹೇಳಿದ್ದು ಇದಕ್ಕೆ ನಾನ್ ಮಾಡ್ತಾ ಇರೋದಕ್ಕೆ ಕನೆಕ್ಟ್ ಆಗಿದೆ. ಕನೆಕ್ಟ್ ಆಗಿ ಅದು ಪ್ರೊಸೆಸ್ ಆಗ್ತಾ ಇದೆ, ನಿಧಾನವಾಗಿ ಆಗ್ತಾ ಇದೆ. ತುಂಬಾ ಸ್ಲೋ ಆಗ್ತಿದೆ. ಬಟ್ ಅದಿನ್ನೂ ಆಗ್ಬೇಕು ಅಂದ್ರೆ ನಾವ್ ಮಾಡ್ಬೇಕಷ್ಟೇ. ಖಂಡಿತ ಖಂಡಿತ, ಹೌದು, ಶೋರ್. ಒಟ್ಟಲ್ಲಿ ಆಗತ್ತೆ. ನಮ್ ತಪ್ಪು ಮಾಡದೇ ಇರೋದು ನಮ್ ತಪ್ಪು. ಮಾಡ್ಬೇಕು, ನಮ್ ತಪ್ಪದು. ನಾವು ಅದಕ್ಕೆ ನಾವೇ ಕನೆಕ್ಟ್ ಮಾಡ್ಕೋತಾ ಇಲ್ವಲ್ಲ. ಬಟ್ ಆಗೋಕೆ ಆಗತ್ತೆ, ನಾವೇ ಕನೆಕ್ಟ್ ಮಾಡ್ಕೋತಾ ಇಲ್ವಲ್ಲ. ಸಮಯ ಬಂದಿದೆ ಇವಾಗ, ನಾವೇ ಧ್ಯಾನ ಕುತ್ಕೊಳ್ಳೋದು ನಾವೇ. ನಾವು ಅಂದ್ರೆ ಹೆಚ್ಚಿನ ರೀತಿನಲ್ಲಿ, ಅಂದ್ರೆ ಅಟ್ಲೀಸ್ಟ್ ಅದಕ್ಕೋಸ್ಕರ ಹೇಳ್ದಾಗೆ ಅದು ಟೈಮಿಂಗ್ಸ್ ನಾವು ಫಿಕ್ಸ್ ಮಾಡ್ಕೋಬೇಕು. ಯಾವಾಗ್ಲೂ ಹಾಗೆ ಯಾವಾಗೋ ಮಾಡಿದ್ರೆ ಅದು ಕನೆಕ್ಟ್ ಆಗಲ್ಲ ಬೇಗ. ಅದರಿಂದ ನಮ್ಗೆ ಸಾಧನೆ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡು ಅದಕ್ಕೋಸ್ಕರನೇ ನಾವು ಮೀಸಲಾಗಿಟ್ಟಾಗ ಮಾತ್ರ ನಾವು ಆತರ ಆಗತ್ತೆ. ಯಾಕಂತ ಹೇಳಿದ್ರೆ ಆತರ ಎಲ್ಲ ಆಗಲ್ಲ ಅಂತ ಅನ್ಕೋಬೇಡಿ. ನಿಮ್ಗೆ ಯಾವ ಸಮಯ ಸಿಗುತ್ತೋ ಅವಾಗ ನೀವ್ ಮಾಡ್ತಾ ಇದ್ದೀರಾ. ಮಾಡ್ತಾ ಇರೋದಕ್ಕೆ ರಿಸಲ್ಟ್ ಬರ್ತಾ ಇದೆ. ಮಾಡಿ ಅಷ್ಟೇ. ನಿಮ್ಗೆ ಹೇಗಾಗುತ್ತೋ ಹಾಗೆ ನಾವು ಮಾಡ್ತಾ ಇರೋದು. ಸಿಂಬಲ್ಸ್ ಎಲ್ಲ, ಚಕ್ರಗಳ ಏನಾದ್ರು ಬೇಕು ಮಾಡ್ಕೊಂಡಾಗ
ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಹಾ 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 ಸರಿ ಸರಿ. ಸರಿ, ಒಳ್ಳೇದಾಗ್ಲಿ. ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದಕ್ಕೆ ಧನ್ಯವಾದಗಳು. ಈಗ ನಾವು ಧ್ಯಾನವನ್ನ ನಾವು ಮಾಡೋಣ. 2 ಕೈಗಳನ್ನ ಚೆನ್ನಾಗಿ ಉಜ್ಜಿ, ಒಂದರ ನಡುವೆ ಒಂದನ್ನ ಸೇರಿಸ್ಕೊಳ್ಳಿ. ನಿಧಾನವಾಗಿ ತೊಡೆಯ ಮೇಲೆ ಇಟ್ಕೊಳ್ಳಿ. ಕೋಮಲತೆಯಿಂದ ಕಣ್ಣನ್ನ ಮುಚ್ಕೊಳ್ಳಿ. ನೀವು ಸೋಫಾ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ನೆಲದ ಮೇಲೇನಾದ್ರೂ ಕುತ್ಕೊಂಡ್ ಮಾಡ್ಬೋದು, ನಿಮ್ಮ ಮತ್ತೆ ಚೇರ್ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು. ನಿಮಗೆ ಎಲ್ಲಿ ಕಂಫರ್ಟ್ ಅಂತ ಅನ್ಸುತ್ತೋ, ಆರಾಮವಾಗಿ ನೀವು ಎಲ್ಲಿ ಕುತ್ಕೊಂಡ್ ಮಾಡ್ಬೋದು ಅಂತ ಅನ್ಸುತ್ತೋ ಅಲ್ಲಿ ನೀವು ಕೂತ್ಕೊಂಡು ಧ್ಯಾನವನ್ನ ಮಾಡ್ಬಹುದು. ಕೆಲವೊಂದು ಸಲ ಕೂತ್ಕೊಂಡು ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಮಲ್ಕೊಂಡು ಕೂಡ ನೀವು ಧ್ಯಾನವನ್ನ ಮಾಡಬಹುದು. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಬಿಡಿ. ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ನಿಧಾನವಾಗಿ ಉಸಿರನ್ನು ಒಳಗಡೆ ತಗೊಳ್ಳಿ. ನಿಮ್ಮ ಗಮನ ಎಲ್ಲವೂ ಕೂಡ ಉಸಿರು ಮೇಲೆ ಇರಲಿ. ಉಸಿರು ಹೇಗೆ ಒಳಗೆ ಬರ್ತಾ ಇದೆ, ಉಸಿರು ಹೇಗೆ ಹೊರಗಡೆ ಹೋಗ್ತಾ ಇದೆ ಅಂತ ಉಸಿರನ್ನ ನೋಡ್ತಾ ಇರಿ. ನೋಡ್ತಾನೇ ಇರಿ, ನೋಡ್ತಾನೇ ಇರಿ. ನಿಧಾನವಾಗಿ ಉಸಿರನ್ನ ಒಳಗೆ ತಗೊಂಡು ಸ್ವಲ್ಪ ಹೊತ್ತು ಹಿಡಿದಿಡಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಉಸಿರು ಹಾಗೆ ಸ್ವಲ್ಪ ಹೊರಗೆ ಹೊರಗೆ ಇರ್ಲಿ. ನಿಧಾನವಾಗಿ ಉಸಿರನ್ನ ತಗೊಂಡು ನಾಭಿ ಚಕ್ರದಲ್ಲಿ ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಸ್ವಲ್ಪ ಹೊತ್ತು ಅದು ಹೊರಗಡೆನೆ ಇರ್ಲಿ ಉಸಿರು.
ಒಳಗೆ ಬರುವ ಉಸಿರು ಶಕ್ತಿಯನ್ನ ತಗೊಂಡ್ಬರ್ತಾ ಇದೆ, ಎನರ್ಜಿಯನ್ನ ನಮ್ಮ ಶರೀರದ ತುಂಬಾ ತಗೊಂಡ್ ಬರ್ತಾ ಇದೆ. ಹೊರಗೆ ಬಿಡುವಾಗ ನಮ್ಮ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ನಿಮ್ಮ ಗಮನ ಎಲ್ಲ ಉಸಿರಿನ ಕಡೆ ಇರ್ಲಿ. ಆಲೋಚನೆಗಳೆಲ್ಲ ಬಂದ್ರು ಕೂಡ ನೋಡಿ ಅದನ್ನ, ಯಾವ್ಯಾವ್ದು ಆಲೋಚನೆಗಳು ಬರ್ತಾ ಇದೆ, ನನ್ನ ಒಳಗಡೆ ಏನಿದೆ, ಜಸ್ಟ್ ನೋಡಿ ಅದನ್ನ ಕಾನ್ವರ್ಸೇಷನ್ ಮಾಡ್ಕೋಬಹುದು. ಹೌದು, ನನ್ನಲ್ಲಿ ನೀವ್ ಯಾವುದೇ ಇದನ್ನ ನೆಗೆಟಿವ್ ಪಾಸಿಟಿವ್, ಇದು ಸರಿ ತಪ್ಪು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದು ಏನ್ ಬರ್ತಾ ಇದೆ ಆ ಆಲೋಚನೆಗಳನ್ನ ನೀವು ಜಸ್ಟ್ ಗಮನಿಸಿ ಅಷ್ಟೇನೆ. ಗಮನಿಸಿ ನೋಡ್ಬಿಟ್ಟು ಪುನಃ ನಿಮ್ಮ ಗಮನವನ್ನ ಉಸಿರಿನ ಕಡೆ ತಂದಿಟ್ಕೊಳ್ಳಿ. ಒಳಗೆ ಬರುವಂತ ಉಸಿರು ಬಿಳಿ ಬಣ್ಣದಲ್ಲಿ ಇಡೀ ಶರೀರವನ್ನ ಚೈತನ್ಯಮಯವನ್ನಾಗಿ, ಶಕ್ತಿಯುತವನ್ನಾಗಿ, ಎಲ್ಲಾ ಚಕ್ರಗಳನ್ನ ಅದು ಆಕ್ಟಿವ್ ಮಾಡ್ತಾ ಇದೆ. ಹೊರಗೆ ಹೋಗುವಂತ ಉಸಿರು ನಮ್ಮ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಶರೀರ ಎಲ್ಲಾ ಭಾಗಗಳು, ನಿಮ್ಮ ಭುಜ, ಸೊಂಟ, ಕಾಲು ಎಲ್ಲವೂ ಕೂಡ ಫ್ರೀ ಆಗಿರ್ಲಿ, ಹಗೂರವಾಗಿರ್ಲಿ, ಯಾವುದೇ ಒತ್ತಡ ತರೋಬೇಡ. ರಿಲ್ಯಾಕ್ಸ್ ಆಗಿರ್ಲಿ. ಒಳಗೆ ಬರುವ ಉಸಿರು ತಣ್ಣನೆಯ ಅನುಭವವನ್ನ ಕೊಡ್ತಾ ಇದೆ. ಹೊರಗೆ ಹೋಗುವ ಉಸಿರು ಬೆಚ್ಚನೆಯ ಅನುಭವವನ್ನ ಕೊಡ್ತಾ ಇದೆ. ಹಾಗೆ ಉಸಿರು ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ನಮ್ಮ ಪ್ರಯತ್ನವನ್ನ ನಾವು ಏನು ಮಾಡಬಾರ್ದು. ನಾವು ಉಸಿರನ್ನ ತಗೊಳ್ಳೂಬಾರ್ದು, ಉಸಿರನ್ನ ಬಿಡಲೂಬಾರ್ದು. ಆಟೋಮ್ಯಾಟಿಕ್ ಆಗಿ, ಸ್ವಾಭಾವಿಕವಾಗಿ ಉಸಿರು ಒಳಗಡೆ ಬರ್ತಾ ಇದೆ, ಉಸಿರು ಹೊರಗಡೆ ಹೋಗ್ತಾ ಇದೆ. ನಾಸಿಕದ ತುದಿಯ ಭಾಗದಲ್ಲಿ ನಿಮ್ಮ ಗಮನವನ್ನು ಇಟ್ಟು ಆರಾಮವಾಗಿ ಉಸಿರು ಬರ್ತಾ ಇದೆ, ಹೋಗ್ತಾ ಇದೆ. ನಮ್ಮ ಎಫರ್ಟ್ ಏನು ಹಾಕ್ಬಾರ್ದು, ನೀವು ಪ್ರಯತ್ನನೇ ಮಾಡಬಾರ್ದು.
ಇಡೀ ಶರೀರಕ್ಕೆ ಪ್ರಾಣವನ್ನ ತರುವಂತಹ ಉಸಿರು ತಾನೇ ಬರ್ತಾ ಇದೆ, ಹಾಗೆಯೇ ಹೋಗ್ತಾ ಇದೆ. ಹೊರಗೆ ಬರ್ತಾ ಇದೆ, ಹೊರಗೆ ಹೋಗ್ತಾ ಇದೆ. ಒಳಗೆ ಬರ್ತಾ ಇದೆ, ಹೊರಗೆ ಹೋಗ್ತಾ ಇದೆ. ಮೂಲಾಧಾರ ಚಕ್ರವು ಈ ಉಸಿರಿನಿಂದ ಕೆಂಪು ಬಣ್ಣದಿಂದ ಪ್ರಕಾಶಮಾನವಾಗಿ ಫಳ 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 ಅಂತ ಹೊಳಿತಾ ಇರುವ ರೀತಿಯಲ್ಲಿ ಕಲ್ಪನೆಯನ್ನು ಹೋಗ್ಬೇಕು. ಸ್ವಾದಿಷ್ಠಾನ ಚಕ್ರವು ಕೇಸರಿ ಬಣ್ಣದಿಂದ ನಿಮ್ಮ ಗಮನ ಸ್ವಾದಿಷ್ಠಾನ ಚಕ್ರದ ಹತ್ರ ತರಬೇಕು. ಅಷ್ಟೇನೇನು ಮಾಡೋದಿಲ್ಲ. ಫಳ ಫಳ ಅಂತ ಹೇಳಿ ಪ್ರಕಾಶಮಾನವಾಗಿ ಕೇಸರಿ ಬಣ್ಣದಿಂದ ಅದು ಪ್ರಜ್ವಲಿಸ್ತಾರೆ. ನಾಭಿ ಚಕ್ರದಲ್ಲಿ ಹಳದಿ ಬಣ್ಣದಿಂದ ಅದು ಕೂಡ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಗಂಟಲಿನ ಚಕ್ರವು ತಿಳಿ ನೀಲಿ ಬಣ್ಣದಲ್ಲಿ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಆಜ್ಞಾ ಚಕ್ರವು ಕಡು ನೀಲಿ ಬಣ್ಣದಲ್ಲಿ ಫಳ 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 ಅಂತ ಹೊಳೆಯುತ್ತಿದೆ. ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸುವ ರೀತಿ ನಾವು ಕಲ್ಪನೆಯನ್ನ ಮಾಡ್ಕೊಳ್ಬೇಕು. ಸಹಸ್ರಾರ ಚಕ್ರವು ನೇರಳೆ ಬಣ್ಣದಿಂದ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತದೆ. ಇಡೀ ಶರೀರವು ಅತ್ಯಂತ ಎಲ್ಲಾ ಚಕ್ರಗಳಿಂದ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಮನಸ್ಸು ಶಾಂತವಾಗಿದೆ. ಶರೀರವು ಶಾಂತವಾಗಿದೆ, ರಿಲ್ಯಾಕ್ಸ್ ಆಗಿದೆ. ನಮ್ಮ ಆಭಾ ಮಂಡಲವು ಕೂಡ ಅತ್ಯಂತ ಪ್ರಕಾಶಮಾನವಾಗಿ ಒಂದು ಸರ್ಕಲ್ ರೀತಿ ಪ್ರಜ್ವಲಿಸ್ತಾ ಇದೆ. 7 ಬಣ್ಣಗಳಿಂದ ಅದು ಕೂಡಿದಂತಹ ಒಂದು ಸರ್ಕಲ್ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಪ್ರಕಾಶವಾಗಿ ಬೆಳಗುತ್ತಾ ನಮ್ಮ 3ನೇ ಕಣ್ಣಿನಂತೆ ಒಂದು ಬಿಳಿಯ ಬಣ್ಣದ ದೀಪದಂತೆ ಫಳ 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 ಅಂತ ಹೊಳೆಯುವ ರೀತಿ, ಮಿಂಚುವ ರೀತಿ, ಪ್ರಕಾಶವಾಗಿ ಮಿನುಗುವ ರೀತಿ ನಾವು ಕಲ್ಪನೆಯನ್ನ ಮಾಡ್ಕೋಬೇಕು. ಮೂರನೇ ಕಣ್ಣಿನಲ್ಲಿರುವಂತ ಈ ದಿವ್ಯವಾದಂತಹ ಚೈತನ್ಯಮಯವಾದಂತಹ ಬೆಳಕು ನಮ್ಮ ಮುಖವನ್ನ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ. ಈ ದಿವ್ಯವಾದಂತಹ ಬಿಳಿ ಬಣ್ಣದ ಫಳ ಫಳ ಅಂತ ಹೊಳೆಯುವಂತಹ ಬೆಳಕು ಹರಡುತ್ತಾ ವಿಸ್ತಾರವಾಗುತ್ತಾ ನಮ್ಮ ಸಹಸ್ರಾರ ಚಕ್ರವನ್ನು ಕೂಡ ಪ್ರಕಾಶಮಾನವಾಗಿ ಮಾಡ್ತಾ ಇದೆ. ಈ ದಿವ್ಯವಾದಂತಹ ಅತ್ಯಂತ ಅದ್ಭುತವಾದಂತಹ ಈ ಒಂದು ಚೈತನ್ಯದ ಶಕ್ತಿಯೇ ಪರಮಾತ್ಮ. ಈ ಒಂದು ಬೆಳಕು ಇಡೀ ಶರೀರವನ್ನ ಒಂದು ಬಲ್ಪಿನ ರೀತಿ, ಒಂದು ದೀಪದ ರೀತಿ ತನ್ನ ಬೆಳಕನ್ನ ಎಲ್ಲಾ ಕಡೆನೂ ಕೂಡ ಚೆಲ್ತಾ ಇದೆ.
ಈ ಒಂದು ಬೆಳಕು ದಿವ್ಯವಾದಂತಹ ಚೈತನ್ಯವು ಬೆಳಗುತ್ತಾ ಬೆಳಗುತ್ತಾ ಪ್ರಕಾಶಿಸುತ್ತಾ ನಾವಿರುವ ಕೋಣೆಯ ತುಂಬಾ ಹರಡುತ್ತಾ ಇದೆ. ಬೆಳಕು ಇಡೀ ಕೋಣೆಯ ತುಂಬಾ ಚೆಲ್ತಾ ಇದೆ. ಈ ದಿವ್ಯವಾದಂತಹ ಬೆಳಕು ಅದ್ಭುತವಾಗಿ ನಿಮ್ಮ ಮನೆಯನ್ನ, ಇಡೀ ಮನೆಯನ್ನ ಆವರಿಸಿಕೊಂಡಿದೆ. ಪ್ರಕಾಶಮಾನವಾಗಿದೆ ಈ ಪರಮಾತ್ಮನ ಬೆಳಕು ಇಡೀ ಮನೆಯ ತುಂಬಾ, ಈ ಮನೆಯ ಚಾವಡಿಯ ಮೇಲೆ ಹರಡ್ಕೊಳ್ತಾ ಇದೆ. ಮನೆಯಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳನ್ನು ಕೂಡ, ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರಲ್ಲೂ ಕೂಡ ಈ ದಿವ್ಯವಾದಂತಹ ಬೆಳಕು ಆವರಿಸಿಕೊಂಡಿದೆ. ಮನೆಯಿಂದ ಹರಡಿದಂತ ಈ ದಿವ್ಯವಾದಂತಹ ಬೆಳಕು ನೀವಿರುವ ಗ್ರಾಮದ ತುಂಬಾ, ಊರಿನ ತುಂಬಾ ಹರಡಿದೆ. ಪ್ರಕಾಶಮಾನವಾಗಿ ಹರಡುತ್ತಾ ಇಡೀ ದೇಶವನ್ನ ಆವರಿಸಿಕೊಂಡಿದೆ. ಇಂಥ ಮಹಾನ್ ಅದ್ಭುತವಾದಂತಹ ಈ ದಿವ್ಯ ಬೆಳಕು ಇಡೀ ದೇಶವನ್ನ ಆವರಿಸುತ್ತಾ ಇಡೀ ಪೃಥ್ವಿಯನ್ನ ಪ್ರಕಾಶಗೊಳಿಸ್ತಾ ಇದೆ. ತನ್ನ ಬೆಳಕನ್ನ ನಿಮ್ಮ ಆಭಾ ಮಂಡಲದ ಒಂದು ದಿವ್ಯ ಶಕ್ತಿಯು ಇಡೀ ಪೃಥ್ವಿಯನ್ನ ಆವರಿಸಿಕೊಂಡಿದೆ. ಪೃಥ್ವಿಯಿಂದ ಹರಡುತ್ತಾ ಆಕಾಶದತ್ರ ಪ್ರಕಾಶಮಾನವಾಗಿ ತಾರೆಗಳು, ಚಂದ್ರ, ನಕ್ಷತ್ರ, ಗ್ರಹಗಳು, ಯಾವ್ಯಾವ ಚೈತನ್ಯಗಳಿವೆ ಎಲ್ಲಾ ಚೈತನ್ಯಗಳೊಂದಿಗೆ ವಿಲೀನವಾಗ್ತಾ ಇದೆ. ಇದು ಒಂದು ಎನರ್ಜಿ. ಆಕಾಶದಲ್ಲಿ ಇರುವಂತಹ ಎಲ್ಲ ಎನರ್ಜಿಗಳೊಂದಿಗೆ ಈ ಒಂದು ಚೈತನ್ಯದ ಬೆಳಕು ವಿಲೀನವಾಗ್ತಾ ಇದೆ. ಎಲ್ಲಾ ಚೈತನ್ಯಗಳೊಂದಿಗೆ ಈ ಒಂದು ಅದ್ಭುತವಾದಂತಹ ದಿವ್ಯ ಶಕ್ತಿಯು ನಿರ್ಜೀವ ಇರೋ ವಸ್ತುಗಳು, ನಿರ್ಜೀವ ವಸ್ತುಗಳು ಯಾವುದ್ರ ಜೊತೆಗಾದ್ರೂ ಕೂಡ ಮಾತನಾಡಬೇಕು, ಅವುಗಳ ಜೊತೆಗೆ ನಾವು ಸಂಪರ್ಕವನ್ನ ಕೂಡ ಇಟ್ಟುಕೊಳ್ಳಬಹುದು. ಆಶಮಾನವಾದಂತಹ ದಿವ್ಯವಾದಂತಹ ಅದ್ಭುತ ಬೆಳಕು ವಿಸ್ತಾರವಾಗಿ ಹರಡಿದೆ. ಎಲ್ಲ ಸನ್ನಿವೇಶಗಳು ಇದೆಲ್ಲವನ್ನು ಕೂಡ ಮೂರನೇ ಕಣ್ಣು ನೋಡ್ತಾ ಇದ್ರು. ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ. ದಿವ್ಯವಾದಂತಹ ಮೂರನೇ ಕಣ್ಣು ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ, ನೋಡ್ತಾ ಇದೆ. ನೀವು ನೋಡ್ಬೇಕಷ್ಟೇ, ಏನೇನ್ ಆಗ್ತಾ ಇದೆ ಅಂತ ಹೇಳಿ ನೋಡ್ತಾ ಇರ್ಬೇಕು. ಆನಂದವಾಗಿರ್ತಾ ಇದೆ, ಖುಷಿಯಿಂದ ಈ ಒಂದು ದಿವ್ಯವಾದಂತಹ ಬೆಳಕು ಎಲ್ಲ ವಸ್ತುಗಳೊಂದಿಗೆ, ನಕ್ಷತ್ರಗಳು, ಗ್ರಹಗಳು, ತಾರೆಗಳು,
ಆಕಾಶದಲ್ಲಿ ಎಲ್ಲ ಮೋಡಗಳೊಂದಿಗೆ ವಿಲೀನವಾಗ್ತಾ ಇರುವಂತಹ ಈ ಬೆಳಕು ಆನಂದವನ್ನ ಉಂಟು ಮಾಡ್ತಾ ಇದೆ. ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಬಿಡಿ. ನಿಧಾನವಾಗಿ ನಿಮ್ಮ ಶರೀರವನ್ನ ಗಮನಿಸಿ. ನಿಮ್ಮ ಸುತ್ತ ಇರುವಂತಹ ಶಬ್ದಗಳನ್ನ ಗಮನಿಸಿ. ಕಾಲು ಬೆರಳುಗಳನ್ನ ಅಲುಗಾಡಿಸಿ. ಕೈ ಬೆರಳುಗಳನ್ನ ಅಲುಗಾಡಿಸಿ. ನಿಧಾನವಾಗಿ ಚೆನ್ನಾಗಿ ಕೈಯನ್ನ ಉಜ್ಜಿ, ಕೈ ಬೆರಳುಗಳನ್ನ ಉಜ್ಜಿ. ನಿಮ್ಮ ದೇಹದ ಎಲ್ಲಾ ಭಾಗಗಳಲ್ಲಿ ಅದ್ಭುತವಾದಂತಹ ಚೈತನ್ಯವನ್ನ ಸ್ಪ್ರೆಡ್ ಮಾಡಿ. ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ಪ್ರತಿದಿನವೂ ಕೂಡ ಹೀಗೆ ಧ್ಯಾನವನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ.